ಮಹದೇವಪುರ ಅನ್ನೋ ಹಳ್ಳಿಯಲ್ಲಿ ಕನಕ ಅನ್ನೋ ಒಬ್ರು ಜೀವಿಸ್ತಿದ್ರು. ಅವರಿಗೆ ಪಾಪ ಇವಾಗ ವಯಸ್ಸಾಗಿದೆ. ಅವರ ಮಕ್ಕಳು ಕೂಡ ಯಾರೂ ಇಲ್ಲ. ಒಂದು ಹೊತ್ತು ಊಟ ತಿನ್ನೋದು ಅವಳಿಗೆ ತುಂಬ ಕಷ್ಟ ಆಗಿತ್ತು. ಮಗ ಮತ್ತು ಸೊಸೆ ಒಂದು ಆಕ್ಸಿಡೆಂಟಲ್ಲಿ ತೀರಿಕೊಂಡು ಇರ್ತಾರೆ. ಮೊಮ್ಮಕ್ಕಳು ಬೇರೆ ಊರಲ್ಲಿ ಸಿಟಿಯಲ್ಲಿ ಜೀವಿಸ್ತಾ ಇರ್ತಾರೆ. ಆದರೆ ಇವಳು ಒಬ್ಳೇ ಊರಲ್ಲಿ ಇರ್ತಿದ್ಲು. ಈ ದಿನ ತಿನ್ನೋಕೆ ಏನಾದರೂ ಸಿಗುತ್ತಾ ಅಂತ ಒಂದ್ಸಲ ನೋಡೋಣ ಹಾಗಂತ ಹೋಗಿ ನೋಡಿದ್ರೆ ಚಪಾತಿ ಹಿಟ್ಟು ಇರುತ್ತೆ. ಸರಿ, ಚಪಾತಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾಳೆ. ತಟ್ಟೆಗೆ ಹಾಕ್ಕೊಂಡು ತಿನ್ನೋಣ ಅಂತ ಹೋದರೆ ಆಚೆಯಿಂದ ಒಂದು ಗಿಳಿ ಕೂಗುತ್ತೆ. ಆ ಗಿಳಿ ಕೂಗುತ್ತಿರುವುದು ಕೇಳಿ ಆಚೆಗೆ ಬಂದು ನೋಡ್ತಾಳೆ. ಅರೆ, ಏನಾಯಿತು ಈ ಗಿಳಿಗೆ? ಗಿಳಿ ಕಾಲಿಗೆ ಏಟ್ ಬಿದ್ದಂಗಿದೆಯಲ್ಲ. ಓಹೋ, ಸರಿ, ಒಳಗಡೆ ಕರ್ಕೊಂಡು ಹೋಗಿ ಚಿಕಿತ್ಸೆ ನೀಡೋಣ. ಕನಕ ಆ ಗಿಳಿನ ಒಳಗಡೆ ತಗೊಂಡು ಹೋಗಿ ಚಿಕಿತ್ಸೆ ಮಾಡ್ತಾಳೆ. ಗಿಳಿನ ನೋಡ್ತಾ ಇದ್ರೆ ಪಾಪ ಹಸಿವಾಗಿದೆ ಅನಿಸುತ್ತೆ. ಹಾಗಂತ ಹೇಳಿ ಅವಳು ಮಾಡಿಕೊಂಡಿರುವ ರೊಟ್ಟಿಯಲ್ಲಿ ಒಂದನ್ನ ಆ ಗಿಳಿಗೆ ಕೊಡ್ತಾಳೆ. ಆ ಗಿಳಿ ಅವಳು ಕೊಟ್ಟ ರೊಟ್ಟಿನ ಸಂತೋಷವಾಗಿ ತಿಂದುಬಿಟ್ಟು ಅಲ್ಲಿಂದ ಹಾರ್ಕೊಂಡು ಹೋಗಿಬಿಡುತ್ತೆ. ಮಾರನೇ ದಿನ ಅದೇ ಸಮಯಕ್ಕೆ ಆ ಗಿಳಿ ಅಲ್ಲಿಗೆ ಬರುತ್ತೆ. ಅವಳ ಮನೆ ಮುಂದೆ ಕೂತ್ಕೊಂಡು ಕಿರುಚ್ತಾ ಇರುತ್ತೆ. ನೋಡಿದ್ರೆ ಅದೇ ಗಿಳಿ ಮತ್ತೆ ಬಂದಂಗಿದೆ. ಹಾಗಂತ ಹೇಳಿ ಕನಕ ಮತ್ತೆ ಆ ಗಿಳಿಗೆ ಒಂದು ರೊಟ್ಟಿ ಕೊಡ್ತಾಳೆ. ಹೀಗೆ ಸ್ವಲ್ಪ ದಿನ ಕಳೀತಾ ಇತ್ತು. ಹೀಗೆ ಒಂದು ದಿನ ಅದು ಮನೆ ಮುಂದೆ ಬಂದು ಕಿರುಚ್ತಾ ಇತ್ತು. ಕನಕನು ಒಂದು ರೊಟ್ಟಿ ಕೊಡ್ತಾಳೆ. ಆ ರೊಟ್ಟಿನ ತಿಂದ್ಬಿಟ್ಟು ಅದು ಮಾತಾಡುತ್ತೆ. ನನಗೆ ನೀವು ಊಟ ಕೊಟ್ರಿ, ಆರೈಕೆ ಮಾಡಿದ್ದೀರಾ. ನಿಮಗೆ ಏನು ಬೇಕೋ ಕೇಳಿ, ನಾನು ಕೊಡ್ತೀನಿ. ನನಗೆ ವಯಸ್ಸಾಗಿದೆ, ಇವಾಗ ಏನು ಬೇಕು ಹೇಳು. ನನಗೆ 2 ಹೊತ್ತು ಊಟ ಸಿಕ್ಕಿದ್ರೆ ಸಾಕು. ಸರಿ, ನಿಮ್ಮಿಷ್ಟದಂತೆ ಆಗಲಿ. ಗಿಳಿ ಅಜ್ಜಿಗೆ ಬೇಕಾಗಿರುವ ಎಲ್ಲ ಸಹಾಯವನ್ನು ಮಾಡುತ್ತಿತ್ತು. ಹೀಗೆ ಒಂದು ದಿನ ಅಜ್ಜಿಗೆ ಆರೋಗ್ಯ ಹಾಳಾಗಿತ್ತು. ಆ ಗಿಳಿ ಅಜ್ಜಿಯ ಮೊಮ್ಮಕ್ಕಳನ್ನು ಹುಡುಕಿಕೊಂಡು ಕರ್ಕೊಂಡು ಬಂತು. ಅಷ್ಟರಲ್ಲಿ ಅಜ್ಜಿ ತೀರಿ ಹೋಗಿದ್ದಳು. ಆಗ ಅಜ್ಜಿಯ ಮೊಮ್ಮಕ್ಕಳು ಅಳುತ್ತಾ ಹಿಂಗಂದರು. ನಮ್ಮನ್ನು ಕ್ಷಮಿಸಿ ಅಜ್ಜಿ, ನಮಗೆ ನಮ್ಮ ತಪ್ಪಿನ ಅರಿವಾಗಿದೆ, ಆದರೆ ಅದು ತುಂಬ ತಡವಾಗಿದೆ ಎಂದು ಅಳುತ್ತಾ ಇರುತ್ತಾರೆ. ಆಗ ಆ ಗಿಳಿ ಒಂದು ಸಾಧು ಹತ್ರ ಹೋಗಿ ಹೀಗೆ ಜೀವದಾನ ಮಾಡಲು ಕೇಳಿತು. ಆಗ ಆ ಸಾಧು ಹೀಗೆ ಹೇಳ್ತಾನೆ, ನೋಡು, ಅಜ್ಜಿಯ ಹತ್ತಿರ ಹೋಗಿ ಈ ಮಂತ್ರ ಹೇಳು, ಆಗ ಅಜ್ಜಿಗೆ ಜೀವ ಬರುತ್ತೆ. ಸ್ವಲ್ಪ ಹೊತ್ತು ನಿನ್ನ ಜೀವ ತ್ಯಾಗ ಮಾಡಬೇಕು, ನಂತರ ಅಜ್ಜಿ ಪ್ರಾಣ ಹೋಗಿ ನಿನಗೆ ಬರುತ್ತೆ ಎಂದು ಹೇಳಿದ. ಆ ಗಿಳಿ ಹೋಗಿ ಸಾಧು ಹೇಳಿದ ಹಾಗೆ ಮಾಡಿತು. ಅಜ್ಜಿಗೆ ಜೀವ ಬಂತು. ತನ್ನ ಮೊಮ್ಮಕ್ಕಳ ಜೊತೆ ಕೊನೆಯ ಕ್ಷಣಗಳನ್ನು ಕಳೆದಳು. ಆದರೆ ಅವಳು ಹೋಗಿ ಗಿಳಿ ಜೀವ ಕೂಡ ಬರಬೇಕಿತ್ತು. ಆದರೆ ಅದು ತುಂಬ ತಡವಾಗಿತ್ತು. ಅಜ್ಜಿ ಅಳುತ್ತಾ, ನನ್ನ ಪ್ರಾಣ ಉಳಿಸಿ, ನನ್ನ ಆಸೆ ಈಡೇರಿಸಿದ ಗಿಳಿಯೇ, ನಾನು ನಿನ್ನನ್ನು ಬದುಕಿಸುತ್ತೇನೆ ಎಂದು ಹೇಳಿ ಅವಳು ಆ ಸಾಧು ಹತ್ತಿರ ಹೋದಳು. ಆಗ ಆ ಸಾಧು ಹೇಳಿದರು, ಗುಹೆಯಲ್ಲಿ ಒಬ್ಬ ರಾಕ್ಷಸ ಇದ್ದಾನೆ. ಅವನೇ ಆ ಗಿಳಿಯ ಪ್ರಾಣವನ್ನು ಹತ್ತಿರ ಇಟ್ಕೊಂಡಿದ್ದಾನೆ. ನೀನು ಹೋಗಿ ಅವನನ್ನು ಕೊಂದರೆ ಗಿಳಿಗೆ ಮರಳಿ ಜೀವ ಬರುತ್ತೆ ಎಂದು ಹೇಳುತ್ತಾನೆ. ಕನಕ ಅಜ್ಜಿ ಆ ಸಾಧು ಹೇಳಿದ ಹಾಗೆ ರಾಕ್ಷಸನ ಹತ್ತಿರ ಬಂದು ರಾಕ್ಷಸನ ಚುಚ್ಚಿ ಸಾಯಿಸಿದಳು. ಇದರಿಂದ ಗಿಳಿಗೆ ಮತ್ತೆ ಜೀವ ಬಂದಿತು. ಅಂದಿನಿಂದ ಆ ಗಿಳಿ, ಕನಕ ಮತ್ತು ಮೊಮ್ಮಕ್ಕಳು ಒಟ್ಟಿಗೆ ಬದುಕುತ್ತಿದ್ದರು. ಒಳ್ಳೆಯದು ಮತ್ತು ಕೆಟ್ಟದರ ನಡುವೆ ನಡೆಯುವ ಯುದ್ಧದಲ್ಲಿ ಒಳ್ಳೆಯದಕ್ಕೆ ಜಯ ಸಿಗುತ್ತೆ. ಸರ್ವೇ ಜನಃ ಸುಖಿನೋ ಭವಂತು.